ಭಾರತದಲ್ಲಿ ಹುಟ್ಟಿದ ಶರಣ್ ಬೆಳೆದಿದ್ದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ಅಮ್ಮಮ್ಮನ ಊರಿಗೆ ಬಂದಿದ್ದು ಬಹಳ ಕಡಿಮೆ ಸಲ. ಹಂಪೆಯಿಂದ ಸುಮಾರು 15 ಕಿಲೋಮೀಟರ್ ದೂರ ಇರುವ ಹೊಸಪೇಟೆ ಶರಣ್ ಅಜ್ಜನ ಊರು. ಈ ಬಾರಿ ಶರಣ್ ಅಪ್ಪ ಅಮ್ಮನ ಜೊತೆ ಅವನ ಕಸಿನ್ ಸುನಿಲನ ಮದುವೆಗೆ ಹೊಸಪೇಟೆಗೆ ಸುಮಾರು 1 ತಿಂಗಳಿಗೆಂದು ಬಂದಿದ್ದಾನೆ. NRI ನೆಂಟರು, ಸುನಿಲನ ಮದುವೆ ಎರಡೂ ಕೂಡಿಕೊಂಡು ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಸುನಿಲ ಶರಣ್ ಇಬ್ಬರು ಊರೂರು ಸುತ್ತಿಕೊಂಡು ಬಾಲ್ಯದಲ್ಲಿ ಕಳೆದುಕೊಂಡ ಸಹೋದರ ಬಾಂಧವ್ಯವನ್ನು ಈಗ ಮೆಲ್ಲುತ್ತಿದ್ದಾರೆ. ಡಿಸೆಂಬರ್ ತಿಂಗಳ ಕೊನೆಯ ದಿನಗಳು. ಹೊಸಪೇಟೆಯ ಪಕ್ಕಾ ಲೋಕಲ್ ಹುಡುಗ ನಾನು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಸುನಿಲ ಶರಣ್ಗೆ ಊರಿನ ಗಲ್ಲಿ ಗಲ್ಲಿಗಳನ್ನು ತೋರಿಸುತ್ತಾ ತನ್ನೂರಿನ ಸೊಗಡನ್ನು ಪರಿಚಯಿಸುತ್ತಾ ಹೋಗುತ್ತಿದ್ದಾನೆ. ಎಂದಿನಂತೆ ಊರು ಸುತ್ತಲು ಹೋದಾಗ ಅವರಿಬ್ಬರ ಮಧ್ಯೆ ಈ ಚರ್ಚೆ ಶುರುವಾಯಿತು. No doubt, I'm having a hell lot of fun here, dude. Still, I'm gonna miss New Year party with my friends this year. How do you celebrate New Year here? What do you all do on the New Year's party? ನಿಮಗೆ ನ್ಯೂ ಇಯರ್ ಒಂದೇ ಸೆಲೆಬ್ರೇಷನ್ ಅಂದರೆ ನಮಗೆ ಒಂದು ದೊಡ್ಡ ಲಿಸ್ಟೇ ಇದೆ ಸೆಲೆಬ್ರೇಟ್ ಮಾಡೋಕ್ಕೆ. ಓ, ಐ ಸಿ. ಏನಪ್ಪ ಅದು ಅಷ್ಟು ದೊಡ್ಡ ಲಿಸ್ಟು? ಬಾ ನಾವು ರಾಜಸ್ಥಾನಿ ಡಾವಾ ಗೋಬಿ ಮಂಚೂರಿ ತಿನ್ಕೊಂಡು ಹೇಳ್ತೀನಿ ಬಾ. ಶಿವ, ಒಂದು ಸ್ಪೆಷಲ್ ಗೋಬಿ ಮಂಚೂರಿ ಅಮೇರಿಕಾ ಕಸಿನ್ಗಪ್ಪ, ಚೆನ್ನಾಗಿ ಮಾಡ್ಕೊಡಕ್ಕೆ ಹೇಳು. ಅಮೇರಿಕಾಲೊಂದು ಡಾಬಾ ಓಪನ್ ಮಾಡಿಕೊಡ್ತಾನೆ. ಅಲ್ಲೋ ಶರಣ, ನಿಮಗೆ ವರ್ಷದ ಮೊದಲು ವರ್ಷದ ಕೊನೆ 2 ಸಲ ಪಾರ್ಟಿ ಅಂತ ಮಾಡಿದರೆ ಸೆಲೆಬ್ರೇಷನ್ ಮುಗೇ ಹೋಯ್ತು. ನಮಗೆ ವರ್ಷ ಪೂರ್ತಿ ಸೆಲೆಬ್ರೇಷನ್ನು. Oh, I know that. Amma has festival or a puja every 15 days. ಓಹೋ, ಸೆಲೆಬ್ರೇಷನ್ ಅಂದರೆ ಬರೀ ಪೂಜೆ ಅಲ್ಲಪ್ಪ. ಇಡೀ ಊರೂರೇ ಶೃಂಗಾರ ಮಾಡಿ ಎಲ್ಲರೂ ಸೇರಿ ಆಚರಿಸೋದನ್ನ ಸೆಲೆಬ್ರೇಷನ್ ಅನ್ನೋದು. ಅಂಥ ಸೆಲೆಬ್ರೇಷನ್ಸು ನಮ್ಮ ದೇಶದಲ್ಲಿ ವರ್ಷ ಪೂರ್ತಿ ನಡೀತಾನೆ ಇರುತ್ತೆ. ಈಗ ಜನವರಿನಲ್ಲೇ 2 ದೊಡ್ಡ ಸೆಲೆಬ್ರೇಷನ್ ಇದೆ ನಮಗೆ. ಮೊದಲನೇದು ಹಂಪಿ ಉತ್ಸವ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಗುರುತಿಸ್ಕೊಂಡಿರೋ ನಮ್ಮ ಕರ್ನಾಟಕದ ಜಾಗ ಹಂಪಿನಲ್ಲಿ ಪ್ರತಿ ವರ್ಷ ಉತ್ಸವ ನಡೆಯುತ್ತೆ. ನಮ್ಮ ಹೆಮ್ಮೆ ವಿಜಯನಗರ ಸಾಮ್ರಾಜ್ಯದ ಆಗಿನ ಕ್ಯಾಪಿಟಲ್ ಸಿಟಿನೇ ಈ ಹಂಪೆ. ನಾನು ಚಿಕ್ಕವನಾಗಿದ್ದಾಗ ಮುತ್ತಜ್ಜ ಹೇಳ್ತಿದ್ರು, ಕೃಷ್ಣದೇವರಾಯರು ಆಳುವಾಗ ಮುತ್ತು ರತ್ನಗಳನ್ನು ರಸ್ತೆಯಲ್ಲಿ ತರಕಾರಿ ವ್ಯಾಪಾರ ಮಾಡ್ತಿದ್ರಂತೆ. ಅಷ್ಟು ಶ್ರೀಮಂತ ರಾಜ್ಯ ಆಗ ನಮ್ಮ ಕರ್ನಾಟಕ. 3 ದಿನಗಳ ಕಾಲ ಡೊಳ್ಳು ಕುಣಿತ, ಕರಡಿ ಕುಣಿತ, ತೊಗಲ್ ಬೊಂಬೆ ಆಟ, ಮೆರವಣಿಗೆ ಎಲ್ಲ ಇರುತ್ತೆ ಮಾರಾಯ. ಇನ್ನು ಸ್ಟೇಜ್ ಪರ್ಫಾರ್ಮೆನ್ಸಸ್ ಕೊಡೋಕ್ಕೆ ದೇಶದ ಬೇರೆ ಕಡೆಯಿಂದ ದೊಡ್ಡ ಆರ್ಟಿಸ್ಟ್ ಬರ್ತಾರೆ. ಒಂದೊಂದು ಪರ್ಫಾರ್ಮೆನ್ಸು ಹೆಂಗಿರುತ್ತೆ ಗೊತ್ತಾ?
ಈ ಸಲ ಹಂಪೆ ಉತ್ಸವಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ, ಸಾಕತ್ ಮಜಾ ಬರುತ್ತೆ. ಇನ್ನು ನೆಕ್ಸ್ಟ್ ಮಕರ ಸಂಕ್ರಾಂತಿ ಹಬ್ಬ. Oh yeah, I know this. Amma makes ellu bella at home for this festival. ಸಖತ್ ಆಗಿರುತ್ತೆ ಅದು. ಅಯ್ಯೋ, ಸಂಕ್ರಾಂತಿ ಅಂದರೆ ಬರೀ ಎಳ್ಳು ಬೆಲ್ಲ ಅಲ್ಲ ಕಣ. ಸೂರ್ಯ ಮಕರ ರಾಶಿಗೆ ಎಂಟ್ರಿ ಕೊಡೋ ದಿನಾನೇ ಈ ಮಕರ ಸಂಕ್ರಾಂತಿ. ಈ ಹಬ್ಬ ಅಂತೂ ಇಡೀ ದೇಶದಲ್ಲಿ ಒಂದೊಂದು ಥರ ಒಂದೊಂದು ಹೆಸರನ್ನು ಸೆಲೆಬ್ರೇಟ್ ಮಾಡ್ತಾರಪ್ಪ. ನಮ್ಮ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ಕಬ್ಬು ಹಂಚೋದು, ಅವರೇಕಾಯಿ ಗೆಣಸು ಬೇಯಿಸಿ ತಿನ್ನೋದು ಇವೆಲ್ಲ ಇರುತ್ತೆ ಸಂಕ್ರಾಂತಿ ಅಂದರೆ. ಎಳ್ಳು ಬೆಲ್ಲ ಮಾಡಿ ಬರೀ ನಾವೇ ತಿನ್ಕೊಳ್ಳೋದಲ್ಲ, ಮನೆಗೆ ಹೋಗಿ ಹೆಣ್ಮಕ್ಳು ಹಂಚ್ತಾರೆ. ನಾನಂತೂ ಚೆನ್ನಾಗಿ ಕಪ್ ತಿಂತೀನಿ. ಇನ್ನು ಹಸುಗಳಂತೂ ಮದುವೆ ಹೆಣ್ಣಿನ ಥರ ಮಿಂಚ್ತಾ ಇರತ್ತೆ. ಈ ಕಿಚ್ಚು ಹಾಯಿಸೋದು ಅಂತಾರಲ್ಲ, ಹಸುಗಳನ್ನ ಬೆಂಕಿ ಮೇಲೆ ಹಾರಿಸೋದು, ಅದನ್ನ ಈ ಹಬ್ಬದಲ್ಲೇ ಮಾಡೋದು. ನಮಗೆಲ್ಲ ಏನು ಮಜಾ ಬರುತ್ತೆ ಗೊತ್ತಾ ನೋಡೋಕದನ್ನ. ಮುಂಜಾನೆ ಏನು ಅರ್ಜೆಂಟಾಗಿ ಎಲ್ಲೋ ಹೋಗ್ತಾ ಇದ್ದೀರಾ? ಓ ಏನಪ್ಪ ಸುನಿಲ, ತುಂಬ ವರ್ಷದ ಮೇಲೆ ಕಸಿನ್ ಸಿಕ್ಕಿದ್ದಾನೆ ಅಂತ ಸುತ್ತಿದ್ದೋ. ಇನ್ನು ಮುಂದೆ ಈ ಥರ ಸುತ್ತೋದೆಲ್ಲ ಕಟ್ಟು ಬಿಡು. ಶರಣ, ಇವ್ನ ಜೊತೆ ಈಗಲೇ ಎಸ್ಬೇಕು ಅಷ್ಟು ಓಡಾಡ್ಕೊಂಡು ಬಿಡು. ಮದುವೆ ಆದಮೇಲೆ ಕೈಗೆ ಸಿಗಲ್ಲ ಇನ್ನು. ಇಲ್ಲ ಹಾಗೆಲ್ಲ ಏನಾಗಲ್ಲ ಆಂಟಿ. ಅಯ್ಯೋ ಸುಮ್ಮನಿರಪ್ಪ, ನಾನು ನೋಡಿದ್ದೀನಿ. ಹಿಂಗೆ ಅಂದವರೆಲ್ಲ ಇಲ್ಲೇ ಕೂತಿದ್ದಾರೆ ಅವ್ರ ಹೆಂಡ್ತಿರ ಪಕ್ಕ. ನಿಮ್ದು ಯಾವ ಕಡೆ ಆಂಟಿ ಸವಾರಿ? ನಾನು ಪುರಂದರದಾಸರ ಆರಾಧನೆ ಪ್ರೋಗ್ರಾಮ್ಗೆ ಮಕ್ಕಳನ್ನ ತಯಾರು ಮಾಡಬೇಕು. ಹಂಪೆನಲ್ಲಿ ತುಂಬ ದೊಡ್ಡ ಪ್ರೋಗ್ರಾಮ್ ಇದೆ. ಇವತ್ತಿನಿಂದ ಪ್ರಾಕ್ಟೀಸ್ ಶುರು ಮಾಡಿಸ್ತಾ ಇದ್ದೀನಿ. ಓ, ಪ್ರತಿ ಸಲದಂತೆ ಈ ಸಲ ನಿಮ್ಮ ಸಂಗೀತ ಕಾರ್ಯಕ್ರಮ ಜೋರಾಗಿ ನಡೆಯುತ್ತೆ ಹಂಪಿನಲ್ಲಿ. ಏನೋ ದೇವತೆಯನಪ್ಪ, ನಿನ್ನ ಅಮೆರಿಕ ಕಸಿನ್ನು ಇದ್ರೆ ಅವನು ಕರ್ಕೊಂಬ, ಅವನು ನೋಡಲಿ ನಮ್ಮೂರಿನ ವೈಭವನ. ನಂಗೆ ಲೇಟ್ ಆಗ್ತಾ ಇದೆಯಪ್ಪ, ಬರ್ತೀನಿ. ಓಕೆ ಆಂಟಿ, ಬಾಯ್. ದಾಸರೆಂದರೆ ಪುರಂದರ ದಾಸರಯ್ಯ. ಇದೇನಾ ಹಂಪಿ ಉತ್ಸವ ಅಂದರೆ? ಅಲ್ಲ, ಪುರಂದರದಾಸರ ಆರಾಧನೆ ಈಸ್ ಎ ಡಿಫ್ರೆಂಟ್ ಪ್ರೋಗ್ರಾಮ್ ಕಣ. ಪುರಂದರದಾಸರು 90 ಮಿಲಿಯನ್ ವರ್ತ್ ಆಸ್ತಿ ಇದ್ದ ಒಬ್ಬ ಮುತ್ತು ವಜ್ರಗಳ ವ್ಯಾಪಾರಿ. ಅವರ ಎಲ್ಲ ಆಸ್ತಿ ಮೇಲೆ ಒಂದು ತುಳಸಿ ದಳ ಹಾಕಿ
ಕೃಷ್ಣಾರ್ಪಣ ಅಂತ ಹೇಳಿ ಹರಿದಾಸರಾದ ಮಹಾನ್ ಭಾವರು ಪುರಂದರದಾಸರು. ಇಡೀ ಪ್ರಪಂಚದಲ್ಲೇ ಫೇಮಸ್ ಆಗಿರೋ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಇವರೇ ಪಿತಾಮಹ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕಲಿಯೋ ಮೆಜಾರಿಟಿ ಪಾಠಗಳನ್ನ ಅವರೇ ಸಿಸ್ಟಮಟೈಸ್ ಮಾಡಿದ್ದು. ಇಡೀ ದೇಶನೇ ಹೆಮ್ಮೆ ಪಡುವ ವಾಗ್ಗೇಯಕಾರು ಕಣ ಇವರು ನಮ್ಮ ಕರ್ನಾಟಕದವರು ಅನ್ನೋದೇ ನಮ್ಮ ಹೆಮ್ಮೆ. ಇವರ ಆರಾಧನೆ ಫೆಬ್ರವರಿ ತಿಂಗಳಲ್ಲೇ ಬರುತ್ತೆ. ಹಂಪೆ ಅವ್ರು ಬಹಳ ಕಾಲ ಇದ್ದ ಜಾಗ, ಹಾಗಾಗಿ ಅಲ್ಲಿ ಅವರ ಆರಾಧನೆ ತುಂಬ ದೊಡ್ಡ ಸೆಲೆಬ್ರೇಷನ್. Wow, I never knew this, Kano. Nice to know about so many prides of our Karnataka. ಇದು ಒಂದೇ ಅಲ್ಲಪ್ಪ, ಕಾಂತಾರ ಮೂವಿ ನೋಡಿದ್ಯಾ ನೀನು? Oh yeah, I remember that. I love that movie. ತುಂಬ ಸಲ ನೋಡಿದ್ದೀನಿ ನಾನು ಆ ಮೂವಿನ. ಆ ಮೂವಿನಲ್ಲಿ ಕಮಲಾ ತೋರಿಸಿದಾರಲ್ಲ, ಅದು ಕೂಡ ಈ ಟೈಮ್ನಲ್ಲೇ ನಡೆಯೋದು ಮಂಗಳೂರಿನಲ್ಲಿ. ಜಾನ್ವರಿ, ಫೆಬ್ರವರಿ, ಮಾರ್ಚ್ ಪೂರ್ತಿ ಮಂಗಳೂರು ಸುತ್ತಮುತ್ತ ನಡೀತಾನೆ ಇರುತ್ತೆ. Wow, ಹೌದಾ? I want to watch that once, man. ಓಹ್, ವೈ ನಾಟ್? ನಿನ್ನ ಫ್ಲೈಟ್ ಟಿಕೆಟ್ಸ್ ಪೋಸ್ಟ್ಪೋನ್ ಮಾಡ್ಕೊಂಡು ನಾನು 3 ತಿಂಗಳು ಇಲ್ಲೇ ಇದ್ರೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. Why do they do this Kamla in first place? ಕಮಲ ಇಸ್ ನಥಿಂಗ್ ಬಟ್ ಬಫೆಲೋ ರೇಸ್ ಕಣ. ನೀರು ತುಂಬಿದ ಗದ್ದೆನಲ್ಲಿ ಎಮ್ಮೆಗಳ ರೇಸ್ ನಡೆಯುತ್ತೆ. ಗೆದ್ದಿದ್ದ ಎಮ್ಮೆಗೆ ಗೋಲ್ಡ್, ಸಿಲ್ವರ್, ಕ್ಯಾಶ್ ಪ್ರೈಸ್ ಅಂತ ಏನೇನೋ ಸಿಗುತ್ತೆ. ನೀವು ಥ್ಯಾಂಕ್ಸ್ ಗಿವಿಂಗ್ ವೀಕ್ ಅಂತ ಮಾಡ್ತೀರಲ್ಲ, ಇಲ್ಲಿ ಕಮಲ ನಡೆಯೋದು ಅದೇ ರೀಸನ್ಗೆ. ನಮ್ಮನ್ನು ಸಲುತ್ತಾ ಇರೋ ಪ್ರಕೃತಿಗೆ, ಪ್ರಾಣಿಗಳಿಗೆ ಮತ್ತು ದೇವರಿಗೆ ಥ್ಯಾಂಕ್ಸ್ ಹೇಳೋ ಕಾರ್ಯಕ್ರಮ. ನನ್ನ ಫ್ರೆಂಡ್ ಒಬ್ಬ ಮಂಗಳೂರಿನಲ್ಲಿದ್ದಾನೆ, ಅವನ್ನ ಕೇಳ್ತೀನಿ ತಾಳು, ನೀನು ವಾಪಸ್ ಹೋಗೋಷ್ಟರಲ್ಲಿ ಯಾರಾದರೂ ಕಮಲ ತೋರ್ಸೋಕ್ಕಾಗತ್ತಾ ಅಂತ. ಓಹ್, ಏನು ಕೋಇನ್ಸಿಡೆನ್ಸ್ ನೋಡು, ದಾಬಾನಲ್ಲೂ ಇದೇ ಹಾಡು ಹಾಕಿದ್ದಾರೆ. ಓಹ್, ಟಿ ವಿನಲ್ಲಿ ಒಳ್ಳೊಳ್ಳೆ ಹಾಡು ಹಾಕ್ಬಿಟ್ರೆ ಈ ಶಿವ ಕೆಲಸ ಮಾಡ್ದಿರ ನಿಂತ್ಕೊಂಡ್ಬಿಡ್ತಾನೆ ಅಂತ ಪಾಪ ಓನರ್ ಟಿ ವಿ ಆಫ್ ಮಾಡಿಬಿಡ್ತಾರೆ. ಅಣ್ಣ, ನೆಕ್ಸ್ಟು ನಮ್ಮೂರು ಬಾಗಲಕೋಟೆ ಹೋಳಿ ಹಬ್ಬ. ಓಹ್, ಈ ಕಿಲಾಡಿ ಶಿವ ನಮ್ಮ ಮಾತೆಲ್ಲ ಕೇಳಿಸ್ಕೊತಾ ಇದ್ದಾನೆ. Is he from Bagalkot?
ಬಾಗಲಕೋಟೆ, ಧಾರವಾಡ, ಹುಬ್ಳಿ ಎಲ್ಲ ಕಡೆ ಹೋಳಿ ಹಬ್ಬ ಸಖತ್ ಜೋರು. ಮಾರ್ಚ್ನಲ್ಲಿ ಬರೋದು. ಅಲ್ಲಿ ಹೋಳಿ ಉತ್ಸವ ಎಷ್ಟು ಫೇಮಸ್ ಅಂದರೆ ಕರ್ನಾಟಕ ಗೌರ್ಮೆಂಟ್ ಫಂಡೆಡ್ ಉತ್ಸವ ಆಗಿಬಿಟ್ಟಿದೆ ಅದು. ಆ ಊರಿನ ಹೋಳಿ ಉತ್ಸವದ ವಿಶೇಷ ಏನಂದರೆ ಎಲ್ಲ ಧರ್ಮದವರು ಸೇರಿ ಆಚರಿಸ್ತಾರೆ ಇದನ್ನು. ಹಲಗಿ ಮೇಳದಿಂದ ಶುರುವಾಗಿ ಕಾಮದಹನ, ಬಣ್ಣದ ಎರಚಾಟ, ಸೋಗಿನ ಬಂಡಿ ಅಂತ 5 ದಿನಗಳ ಕಾಲ ನಡೆಯುತ್ತೆ. ಓ ಯಾ, ನಮಗೂ ಸ್ಕೂಲಲ್ಲಿ ಕಲರ್ ರನ್ ಅಂತ ಮಾಡ್ತಾರೆ. ಕಿಡ್ಸ್ ಸ್ಪ್ಲಾಶ್ ಕಲರ್ಸ್ ಆನ್ ಈಚ್ ಅದರ್ ಅಂಡ್ ಹ್ಯಾವ್ ಫನ್. ಟೆಂಪಲ್ಸ್ ಟು ಹ್ಯಾವ್ ಸ್ಪೆಷಲ್ ಸೆಲೆಬ್ರೇಷನ್ಸ್ ಫಾರ್ ಹೋಲಿ. ಬಟ್ ಇಲ್ಲಿ ಅಷ್ಟು ಜೋರಿಲ್ಲಪ್ಪ. ಓಹ್ ಹೌದಾ, ಸೂಪರ್ ಸೂಪರ್. ನಮ್ಮ ಶಿವು ಕೈಲಿ ಹಲ್ಗಿ ಡ್ಯಾನ್ಸ್ ಮಾಡ್ಸೋ ಮಾತಾಡು. ಶಿವು ಇಲ್ಲಿ ಬಾಯಿಲೆ, ಎಲ್ಲಿ ಒಂದು ಹಲ್ಗಿ ಸ್ಟೆಪ್ ಹಾಕು, ನಮ್ಮ ಶರಣ ಒಂದು ಜಲಕ್ ತೋರ್ಸೋಣ. ಅಯ್ಯೋ ಬೇಡ ಓನರ್ ಕಿರಿಕು. ಏಯ್ ಮಾಡ ಇರಲಿ, ನಾನು ಹೇಳ್ತೀನಿ ಅಂಕಲ್ಗೆ. It was so much fun, Kano. I love this dance. ಇಷ್ಟೆಲ್ಲ ಆದ್ಮೇಲೆ ಬರೋದೇ ನಮ್ಮ ನ್ಯೂ ಇಯರ್, ಯುಗಾದಿ ಹಬ್ಬ. ಚೆನ್ನಾಗಿ ಮೈಯೆಲ್ಲ ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಬೇವು ಬೆಲ್ಲ ತಿಂದು ಚೆನ್ನಾಗಿ 4 ಬೇಳೆ ಒಬ್ಬಟ್ಟು ಹೊಡೆಯೋದು. ಇದೆಲ್ಲ ನಮ್ಮ ನ್ಯೂ ಇಯರ್ ಸ್ಟೈಲ್. Bele Ubbatu is one of my favorites. ಅಮ್ಮ ನೆಕ್ಸ್ಟ್ ಡೇ ನಾನ್ ವೆಜ್ ಕೂಡ ಮಾಡ್ತಾರೆ. ಶಿ ಕಾಲ್ಸ್ ಇಟ್ ವಿತ್ ಸಮ್ ನೇಮ್ ಕಣೋ, ಏನೋ ಅಂತಾರೆ. ವರ್ಷ ತಡ್ಕೋಣ, ಸುಮ್ಮನೆ ಇರಪ್ಪ, ಏನು ನನಗೆ ಜ್ಞಾಪಿಸ್ಬೇಡ. ಇವಾಗ ತಿನ್ಬಹುದು ತಿನ್ನಬಾರ್ದು ಅದು ಗೊತ್ತಿಲ್ಲ. ನೋಡು, ಬರೀ ಜನವರಿಯಿಂದ ಏಪ್ರಿಲ್ವರೆಗೂ ಎಷ್ಟು ದೊಡ್ಡ ಲಿಸ್ಟ್ ಆಯಿತು ಅಂತ. ಕ್ಯೂನ್ ಸೆಲಿಬ್ರೇಷನ್ಸ್ ಕಾಣೋ ಇದು. ನಾವು ಪ್ರಪಂಚ ಎಲ್ಲ ಸುತ್ಕೊಂಡು ಮನೆಗೆ ಬಂದಮೇಲೆ ಮನೆ ಊಟ ಮಾಡಿದ್ರೆ ಒಂದು ತೃಪ್ತಿ ಸಿಗುತ್ತಲ್ಲ, ಹಾಗೆ ಪ್ರಪಂಚದ ಯಾವುದೇ ಹಬ್ಬನ ಸೆಲಿಬ್ರೇಟ್ ಮಾಡು, ನಮ್ಮ ಹಬ್ಬಗಳು ಅಂತ ಇರುತ್ತಲ್ಲ, ಅದನ್ನು ಸೆಲಿಬ್ರೇಟ್ ಮಾಡೋದ್ರಲ್ಲಿ ಒಂಥರ ತೃಪ್ತಿ ಮತ್ತು ಖುಷಿ ಇರುತ್ತೆ ಕಣ. ನಿಜ ಕಣೋ.
ಸ್ಕಿಟ್ಟನ್ನು ಸಾಂಸ್ಕೃತಿಕ ಸಮಿತಿಯ ನಿರ್ದೇಶಕಿ ಅಪರ್ಣಾ ಶ್ರೀರಾಮ್ ನಿರ್ದೇಶಿಸಿದ್ದಾರೆ. ಅಪರ್ಣಾ ಅವರ ತಂದೆ ಹೆಸರಾಂತ ರಂಗ ಕಲಾವಿದರಾಗಿದ್ದರಿಂದ ಚಿಕ್ಕ ವಯಸ್ಸಿನಲ್ಲೇ ಈ ಕಲೆಯನ್ನು ಆಸಕ್ತಿಯನ್ನು ಪಡೆದರು. ಅಪರ್ಣಾ ಶಾಲೆಯಲ್ಲಿ ನಾಟಕಗಳಲ್ಲಿ ನಟಿಸುತ್ತಿದ್ದರು. ರಂಗಭೂಮಿಯಲ್ಲಿ ಹಿಮ್ಮೇಳದ ಗಾಯಕಿಯಾಗಿ ರಂಗಗೀತೆಗಳಲ್ಲಿ ಅನುಭವವನ್ನು ಹೊಂದಿರುವ ಅವರು ರಂಗಶಂಕರ ಮತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಭಿನಯ ನೀಡಿದ್ದಾರೆ. ಇದಲ್ಲದೆ ಅವರು ಶಾಸ್ತ್ರೀಯ ಗಾಯಕಿ. ಅಪರ್ಣಾಳ ಪ್ರತಿಭೆಯ ಇಲ್ಲಿ ಅವಳ ಪ್ರೋತ್ಸಾಹಿಸಿರುವ ಉತ್ಸಾಹಿ ಶ್ರೀರಾಮ್ ನೊಂದಿಗೆ ಮಿಂಚಿದವು. ಅಪರ್ಣಾ ಈಗ ಭಾರತದಲ್ಲಿದ್ದಾರೆ. ಆದರೆ ಈ ಗುಂಪಿನ ಪ್ರದರ್ಶನದಲ್ಲಿ ಅಪರ್ಣಾ ಅವರ ಶ್ರಮವನ್ನು ನೀವು ನೋಡಬಹುದು. ಈ ವೇದಿಕೆಯ ಪ್ರದರ್ಶನವನ್ನು ಹೊರತೆಗೆದ ಅಪರ್ಣಾ ಅವರಿಗೆ ನಮ್ಮ ಶುಭಾಶಯಗಳು ಮತ್ತು ಧನ್ಯವಾದಗಳು. ನನಗೆ ಈಗ ಎಲ್ಲರೂ ತಮ್ಮ ಹೆಸರು ಪ್ಲೀಸ್ ಅನೌನ್ಸ್ ಮಾಡಿ. ತುಂಬ 28 ಜನ ಇದ್ದೀವಿ ಇದ್ರೊಳಗೆ. ಆ್ಯಂಡ್ ಹಾಡೆಲ್ಲ ಇಲ್ಲಿರೋ ಮಕ್ಕಳೇ ಹಾಡಿರೋದು. ಸೊ ಅದರಿಂದ ಅವರೇ ಪರಿಚಯ ಮಾಡ್ಕೊಳ್ತಾರೆ. ನಾನು ಕಲಾ ಸೋಮಿನಹಳ್ಳಿ. My name is Pratyusha. I'm Nandita Patel. ನನ್ನ ಹೆಸರು ಶ್ವೇತಾ. My name is Pujita. My name is Kriti. ಅಮೃತ ಲಕ್ಷ್ಮಿ. ನನ್ನ ಹೆಸರು ದೀಪಾ. ಅಶ್ವಿನಿ. ನನ್ನ ಹೆಸರು ಶಿವ ಅಲಿಯಾಸ್ ವಿಕಾಸ್. Nihal. ನನ್ನ ಹೆಸರು ಶರಣ್ ಅಲಿಯಾ ಸುನಿಲ್. ಶ್ರೀರಾಮ್. Akshavya. ನನ್ನ ಹೆಸರು ಸುಧಾಶ್ರೀ. ನನ್ನ ಹೆಸರು ತನ್ವಿ ಪಾರ್ವಂದಿರ್. ನನ್ನ ಹೆಸರು ಸೃಷ್ಟಿ ಹರಿಪ್ರಸಾದ್ ರಾಜೇಂದ್ರನ್. ನನ್ನ ಹೆಸರು ಸಾನ್ವಿ ಸುಬ್ರಹ್ಮಣ್ಯ. ನನ್ನ ಹೆಸರು ಹೇಮಂತ್ ಕುಮಾರ್. ಥ್ಯಾಂಕ್ ಯು. ಇಷ್ಟು ಜನನ ಒಂದೇ ವೇದಿಕೆಯಲ್ಲಿ ಕರೆಸಿ ಪರ್ಫಾರ್ಮೆನ್ಸ್ ಮಾಡಿಸೋದು, ಪ್ರಾಕ್ಟೀಸ್ ಮಾಡಿಸೋದು ಸುಲಭದ ವಿಷಯ ಅಲ್ಲ. ಸೊ ಅಪರ್ಣಾಸ್ ಎಫರ್ಟ್ ಶುಡ್ ಬಿ ಕಮೆಂಡೆಡ್. ಆ್ಯಂಡ್ ಈ ಥರ ಪರ್ಫಾರ್ಮೆನ್ಸ್ಗಳನ್ನ ನಾವು ತುಂಬ ಎಂಕರೇಜ್ ಮಾಡ್ತೀವಿ. ಬ್ರಿಂಗ್ ಮೋರ್ ಪೀಪಲ್ ಇನ್ ಒನ್ ಪರ್ಫಾರ್ಮೆನ್ಸ್ ಸೊ ದಟ್ ಎವ್ರಿ ಒನ್ ಕ್ಯಾನ್ ಎಂಜಾಯ್ ಆ್ಯಂಡ್ ಎವ್ರಿಬಡಿ ಗೆಟ್ಸ್ ಅ ಸ್ಟೇಜ್ ಪ್ರೆಸೆನ್ಸ್. ಸೊ ಥ್ಯಾಂಕ್ ಯು ಅಗೇನ್ ಟೀಮ್ಸ್.